ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲ LIC ಬಗ್ಗೆ ಹೇಳ್ತಾ ಇದ್ದೀನಿ. ಡಿಸೆಂಬರ್ 9, 2024ರಂದು ನಮ್ಮ ದೇಶದ ಪ್ರಧಾನಮಂತ್ರಿ ಮೋದಿಜಿಯವರು ಈ LIC ಬಗ್ಗೆ ತುಂಬಾ ಒತ್ತು ಕೊಟ್ಟಿದ್ದಾರೆ. ಯಾಕೆ ಅಂತಂದರೆ ಇತ್ತಿತ್ತಲಾಗಿ ನಮ್ಮ ದೇಶದಲ್ಲಿ ಸಾವು ನೋವುಗಳ ಪ್ರಮಾಣ ತುಂಬಾ ಜಾಸ್ತಿ ಆಗಿರೋದರಿಂದ ಸಾಕಷ್ಟು ಕುಟುಂಬಗಳು ಬೀದಿಗೆ ಬಂದಿರೋದನ್ನು ನೋಡಿ ಕೇಂದ್ರ ಸರ್ಕಾರ ಭಾಳಷ್ಟು ದೀರ್ಘಾಲೋಚನೆ ಮಾಡಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಏನಪ್ಪ ನಿರ್ಧಾರ ಅಂದರೆ ಪ್ರತಿಯೊಂದು ಮನೆಗೂ ಪ್ರತಿಯೊಂದು ಮನುಷ್ಯನಿಗೂ ಕೂಡ LIC ಆಗಲೇಬೇಕು ಅಂಥೇಳಿ ಪ್ರಧಾನಮಂತ್ರಿಯವರು ಪದೇ ಪದೇ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಇವತ್ತಿನ ದಿನ ಒಂದು ಮನೆಯಲ್ಲಿ 4 ಜನ ಇದ್ದರೆ ಕುಟುಂಬವನ್ನು ನಡೆಸ್ತಾ ಇರುವಂಥ ವ್ಯಕ್ತಿ ಮುಖ್ಯಸ್ಥ ಇರ್ತಾನೆ. ಆಕಸ್ಮಿಕವಾಗಿ ರೋಡ್ ಆಕ್ಸಿಡೆಂಟ್ ಅಥವಾ ಆಕಸ್ಮಿಕವಾಗಿ ಒಂದು ಕಾಯಿಲೆಗಳಿಗೆ ತುತ್ತಾಗಿ ಆತ ಮರಣ ಹೊಂದಿದರೆ ಆ ಮನೆ ಬೀದಿ ಪಾಲಾಗತ್ತೆ. ಯಾಕಂತಂದರೆ ಆ ಮನೆಯಲ್ಲಿ ಅವರನ್ನೇ ನಂಬಿಕೊಂಡು ಬದುಕ್ತಾ ಇರುವಂಥ ಅವರ ಪ್ರೀತಿ ಪಾತ್ರರಿಗೆ ತುಂಬ ಅನ್ಯಾಯವಾಗುತ್ತೆ. ಸಾಕಷ್ಟು ಇನ್ನು ಶಿಕ್ಷಣವನ್ನು ತಗೋಬೇಕನ್ನುವಂಥ ಮಕ್ಕಳಿರ್ತಾರೆ, ವಯಸ್ಸಾದಂಥ ತಂದೆ ತಾಯಿ ಇರ್ತಾರೆ. ಮನೆ ನಡೆಸುವಂಥ ವ್ಯಕ್ತಿನೇ ಹಾಗಾಗಿ ಹೋದರೆ ಅವರ ಕುಟುಂಬ ಯಾವ ರೀತಿ ಮುಂದುವರಿಯುತ್ತೆ ಹೇಳಿ. ಆದ ಕಾರಣ ಅವರ ಕುಟುಂಬಕ್ಕೆ ಅನ್ಯಾಯ ಆಗಬಾರ್ದು ಅಂಥೇಳಿ ಈ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಿಂದೆ ನೋಡಿ LIC ಮಾಡಿದಾಗ ಏನಾಗಿರ್ತಿತ್ತಪ್ಪ ಅಂತಂದರೆ ಇವತ್ತು LIC ಮಾಡಿಕೊಂಡ್ರೆ 3 ಕಂತಾದ್ರೂ ತುಂಬಬೇಕು. ಆಮೇಲೆ ಆತನಿಗೆ ಏನಾದರೂ ತೊಂದರೆಯಾಗಿ ಮರಣ ಹೊಂದಿದರೆ ಅವರ ಕುಟುಂಬಕ್ಕೆ ನಾಮಿನಿ ಆದಂಥ ವ್ಯಕ್ತಿಗೆ ಸಮ್ಮರ್ ಸೂಡು ಪ್ಲಸ್ ಎಷ್ಟು ವರ್ಷ ಆಗಿರುತ್ತೆ ಅಷ್ಟು ಬೋನಸ್ಸು ಎರಡಾಗಿ ಬರ್ತಿತ್ತು. ಆದರೆ ಇವಾಗ ಏನೈತೆ ಅಂತಂದ್ರೆ ಇವತ್ತನ್ನು ನಾವೊಂದು LIC ಮಾಡ್ಕೊಂಡೆ ಅಂದ್ರೆ ನಾಳೆನ ನಾನು ಎಲ್ಲೋ ರೋಡ್ ಆಕ್ಸಿಡೆಂಟ್ ಅಥವಾ ಆಕಸ್ಮಿಕವಾಗಿ ಏನೋ ಒಂದಾಗಿ ನಾನು ಮರಣ ಹೊಂದಿದರೆ ನಾನು 1 ಲಕ್ಷ ಸಮ್ಮರ್ ಸೂಡನ್ನು ಆಯ್ಕೆ ಮಾಡ್ಕೊಂಡಿದ್ರೆ 1 ಲಕ್ಷ ಬರುತ್ತೆ, 10 ಲಕ್ಷ ಸಮ್ಮರ್ ಸೂಡನ್ನು ಆಯ್ಕೆ ಮಾಡ್ಕೊಂಡಿದ್ರೆ 10 ಲಕ್ಷ ಬರುತ್ತೆ. ಈ ರೀತಿಯಾಗಿ ಬದಲಾವಣೆ ಆಗಿದೆ. ಇದು ಎಲ್ಲರಿಗೂ ತುಂಬಾ ಹೆಲ್ಪ್ ಆಗಿದೆ. ಬಡ ಕುಟುಂಬಗಳಿಗಂತೂ ಸಾಕಷ್ಟು ಅವರ ಭವಿಷ್ಯವನ್ನು ಉಜ್ವಲ ಮಾಡುವಂಥ ಒಂದು ನಂದಾದೀಪ ಆಗಿದೆ ಅಂತ ಹೇಳಿದರೂ ತಪ್ಪಾಗಲಾರ್ದು. ಆದ ಕಾರಣ ಇನ್ನೂ ಯಾರೆಲ್ಲ ನೀವು LICಯನ್ನು ಮಾಡ್ಕೊಂಡಿಲ್ಲ ಆದಷ್ಟು ಬೇಗನೆ ಇನ್ನೂ ಏನಾದರೂ ಒಂದು ಕೆಲಸ ಇದ್ದರೆ ಅದನ್ನು ಹಿಂದಕ್ಕೆ ಉಳಿಸ್ರಿ. ಫಸ್ಟು ಪ್ರತಿ ಮನೆಯಲ್ಲಿ ಒಂದೊಂದು ವ್ಯಕ್ತಿಗೂ ಕೂಡ LICಯನ್ನು ಮಾಡಿಕೊಡ್ರಿ. ಇನ್ನು LIC ಮಾಡ್ಕೋಬೇಕಂತಂದರೆ ಇಲ್ಲಿ ನನ್ನ ಅಡ್ರೆಸ್ ಕಾರ್ಡ್ ಆಮೇಲೆ ಕಾಂಟ್ಯಾಕ್ಟ್ ನಂಬರನ್ನು ಕಳಿಸಿದ್ದೀನಿ. ಯಾರಾದರೂ ಮಾಡಬೇಕನ್ಸಿದ್ರೆ ಈ ಒಂದು ಕಾಂಟ್ಯಾಕ್ಟ್ ನಂಬರಿಗೆ ನನ್ನನ್ನು ಸಂಪರ್ಕಿಸಿರಿ. ಆದಷ್ಟು ಬೇಗನೆ ನಾನು ನಿಮಗೆ ರೆಸ್ಪಾನ್ಸ್ ಮಾಡಿ ನಿಮ್ಮ LICಯನ್ನು ಮಾಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಮುಂದಿನ ವಿಡಿಯೋಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.